ಏನ್ ಸರ್ ಬೇಡಿಕೆ ಇಟ್ಟಿದ್ರಿ ಸರ್? ಮೀಟಿಂಗ್ ಆಯ್ತು ಕಳೆದ 3-4 ತಿಂಗಳಿಂದ ನಾನು 2-3 ಸಾರಿ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ. ಅವರು ಸಹ ಇನ್ವೈಟ್ ಮಾಡಿದ್ರು, ಬಟ್ ಆದ್ರೆ ಟೈಮ್ ಇಬ್ಬರದು ಕೋಆರ್ಡಿನೇಷನ್ ಆಗಿರ್ಲಿಲ್ಲ. ಸೊ ಇವತ್ತು ಶಿವಮೊಗ್ಗ ಪ್ರೋಗ್ರಾಮ್ ಇರೋದ್ರಿಂದ ಅವರೇನೆ 3 ಜನ ಮಂತ್ರಿಗಳನ್ನ ರೆವಿನ್ಯೂ ಮತ್ತು RDPR ಮತ್ತು ಅಗ್ರಿಕಲ್ಚರ್ ಭೇಟಿ ಮಾಡೋಣ ಅಂತೇಳಿ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟಿದ್ರು. ಸೊ ನಮ್ಮ ಇಲಾಖೆಯಿಂದ ನಾವು ಏನು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಮಾತನಾಡಿದ್ದು ಮತ್ತು ಮೆಮೊರಂಡಮ್ ಕೊಟ್ಟಿದ್ದು ಅದೆಲ್ಲಾನು ಇವತ್ತು ಪ್ರೆಸೆಂಟೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದೀವಿ. ಪಾಸಿಟಿವ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಜೋಳನ MSP ನಲ್ಲಿ ಖರೀದಿ ಮಾಡಲಿಕ್ಕೆ ಖರೀಫ್ನಲ್ಲಿ ಮಾತ್ರ ಅವಕಾಶ ಇದೆ, ರಬಿನಲ್ಲಿ ಅವಕಾಶ ಇಲ್ಲ. ರಬಿನಲ್ಲೇ ಜಾಸ್ತಿ ಬೆಳೆಯೋದು, ಜಾಸ್ತಿ ಏರಿಯಾ ಕವರ್ ಆಗೋದು. ಹಾಗಾಗಿ ಅದನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಮೇಜರ್ ಆಗಿ ನಾವು ಇರ್ತಕ್ಕಂಥ ಒಂದು 20 ಪಾಯಿಂಟ್ ವಾಟರ್ ಶೆಡ್, ಅಗ್ರಿಕಲ್ಚರ್ ಮತ್ತು ಯೂನಿವರ್ಸಿಟಿ ಕೇಳಿದೀವಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನ ಹೈಲೈಟ್ ಮಾಡಿ ಹೇಳಿದೀವಿ. ಅದ್ರ ಜೊತೆಗೆ ರೈತರದ್ದು 7 ಇಯರ್ಸ್ ಏನ್ ಸ್ಕೀಮ್ ನಲ್ಲಿ ನಾವು ಮೆಕಾನೈಸೇಷನ್ ಕೊಡ್ತೀವಿ, ಅದನ್ನ 5 ಇಯರ್ಸ್ಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದೀವಿ. ಇನ್ನೊಂದು ನಮಗೆ ಆನೆಕಲ್ನಲ್ಲಿ ಒಂದು 20 ಎಕರೆ ಜಾಗ ಇದೆ ನಮಗೆ. ಸೊ ಇದು ಪೆಸ್ಟಿಸೈಡ್ ಫಾರ್ಮುಲೇಷನ್ ಟೆಕ್ನಾಲಜಿ ಅದನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದಷ್ಟು ಗ್ರಾಂಟ್ ಅನ್ನ ಕೇಳಿದೀವಿ. ವಾಟರ್ ಶೆಡ್ ಅಲ್ಲಿ ಒಂದು ಅಡಿಷನಲ್ ಆಗಿ 103 ಕೋಟಿನ ಕೇಳಿದೀವಿ. ಹಾಗೆ ನಾವು ಇನ್ನೊಂದಷ್ಟು ಮೈನರ್ ಮಿಲೇಟ್ ಅನ್ನ MSP ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ನಮಗೆ ಮುಖ್ಯವಾಗಿ. ಜೊತೆಗೆ ನಮ್ಮ ಈ ಅಗ್ರಿಕಲ್ಚರ್ GKVK ನಲ್ಲಿ ಸೆಂಟರ್ ಎಕ್ಸಲೆನ್ಸಿ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೀಗೆ ಇನ್ನೂ ಒಂದು 10 ಪಾಯಿಂಟ್ಸ್ ರಿಕ್ವೆಸ್ಟ್ ಮಾಡಿದೀವಿ ಮತ್ತು ನಾವು ಅದನ್ನ ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಹೇಳೋ ಸಂದರ್ಭದಲ್ಲಿ ನನಗೆ ಗಮನಕ್ಕೆ ಬಂದಿದ್ದು, ರಾಜ್ಯ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಗ್ರಾಂಟ್ ಅನ್ನ ಖರ್ಚು ಮಾಡಿಲ್ಲ, ಹಾಗಾಗಿ ನಾವು ಮಾಡ್ತಾ ಇಲ್ಲ ಅಂತ. ಬಟ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದು, ಕಳೆದ ಬಾರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 99.9 ಮಾಡಿದ್ವಿ. ಅವರು ಇನ್ ಜನರಲ್ ಆಗಿ ಹೇಳಿದ್ದಾರೆ, ನಾಟ್ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ಗೆ ಹೇಳಿಲ್ಲ. ನಾವು 4th ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡಿ ಅಡಿಷನಲ್ ಆಗಿ 297 ಕೋಟಿನ ಲಾಸ್ಟ್ ಟೈಮ್ ತಗೊಂಡಿದ್ವಿ. ಈ ಬಾರಿನೂ ಸಹ ನಾವು ಅವ್ರೇನು ಇನ್ಸ್ಟಾಲ್ಮೆಂಟ್ ಇದೆ ಅದನ್ನೆಲ್ಲಾನು ಎಕ್ಸ್ಪೆಂಡಿಚರ್ ಮಾಡಿ ಹೆಚ್ಚುವರಿಯಾಗಿ ಕೇಳ್ತಾ ಇದ್ವಿ. ಮತ್ತು ಅಡಿಷನಲ್ ಆಗಿ ಯಾವ್ಯಾವ ಸ್ಕೀಮ್ಗೆ ನಾವು ಈ ಆತ್ಮ ಇದರಲ್ಲಿ ಮೊದಲು ತಾಲೂಕು ಕಡಿಮೆ ಇತ್ತು, 124 ತಾಲೂಕು ಅವತ್ತಿದ್ದಂತ ನಮ್ಮ ಅಸಿಸ್ಟೆನ್ಸ್ ಇವತ್ತು 230 ಚಿಲ್ಲರೆ ತಾಲೂಕು ಆಗಿದೆ. ಹಾಗಾಗಿ ಹೆಚ್ಚು ಮಾಡಬೇಕು ನಂಬರ್ ಅಂತ ಹೇಳಿದೀವಿ, ಅದನ್ನು ಒಪ್ಕೊಂಡಿದ್ದಾರೆ. ಸಾಕಷ್ಟು ವಿಚಾರ ಮಾಡಿದೀವಿ, ಮತ್ತೆ ಡೆಲ್ಲಿಗೂ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮೀಟಿಂಗ್ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀವಿ. ಅಡಿಕೆ ಬೆಳೆಗಾರರ ಬಗ್ಗೆ ಅಡಿಕೆದು ಸ್ವಲ್ಪ ಅದು ಹಾರ್ಟಿಕಲ್ಚರ್ಗೆ ಬರುತ್ತೆ. ಇವತ್ತು ಹಾರ್ಟಿಕಲ್ಚರ್ ಮಿನಿಸ್ಟರ್ ಶಿವಮೊಗ್ಗದಲ್ಲಿ ಭೇಟಿ ಆಗ್ತಾರೆ. ಬಟ್ ಒಂದು ಸ್ವಲ್ಪ ನಮ್ಮ ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರನು ಸಹ ಅದೇ ಒಂದು ಇದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಹಾರ್ಟಿಕಲ್ಚರ್ ವಿಚಾರನ ಅಲ್ಲಿ ಮಾತನಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.